ನಾನು ಮಾತನಾಡಿದ್ದು ಅದನ್ನು 11ನೇ ತಾರೀಕು 1ನೇ ತಿಂಗಳಲ್ಲಿ, ಅದನ್ನು ಬಿಟ್ಟಿರೋದು 28ನೇ ತಾರೀಕು 1ನೇ ತಿಂಗಳಲ್ಲಿ. ನೀವಾರು ಅರ್ಥ ಮಾಡ್ಕೋಬೇಕು. ನನ್ನ ಮೇಲೆ ಅದೇ ರೀತಿ ಇದ್ದರೆ ಯಾಕೆ ಬಿಡಬಾರ್ದಾಗಿತ್ತು ಮುಂಚೆಲೆ? 20 ದಿವಸ ಆದಮೇಲೆ ಇದನ್ನು ತಿರ್ಚಿ ವ್ಯವಸ್ಥಿತವಾಗಿ ನನ್ನ ಮೇಲೆ ಪಿತೂರಿ ಮಾಡಿ ಶಿವರಾಮೇಗೌಡನಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಇದು ಒಂದು ಕಡೆ. ನಾನು 1-1.5 ವರ್ಷದಿಂದ ನಾಗಮಂಗಲ ಕಡೆಗೆ ಹೋಗ್ತಿರಲಿಲ್ಲ. ಈಗ ನಾಗಮಂಗಲ ಕಡೆಗೆ ಕಳೆದ 5-6 ತಿಂಗಳಿಂದ ನಾನು ವಾರ ಹೋಗಿ ಬರ್ತಕ್ಕಂಥದ್ದು. ನಾನು ಯಾರ್ಯಾರು ನಾನು ನಂಬಿದ್ದಾರೆ ಆ ಜನಕ್ಕೆ ಏನಾದ್ರು ಸೇವೆ ಮಾಡಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ ನಾಗಮಂಗಲಕ್ಕೆ ಹೋಗಿ ಬರ್ತಾಯಿದ್ದೀನಿ. ಇದನ್ನು ಸಹಿಸಲಾರದೇ ಇರತಕ್ಕಂಥವ್ರು, ಇದು ಇಲ್ಲಿ ಶಿವರಾಮೇಗೌಡರು ಯಾಕೆ ಬರಬೇಕು, ನಾವಿಬ್ಬರು ಹೋರಾಟ ಮಾಡ್ತಾ ಇದ್ದೀವಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಯಾರೂ ನಮಗೆ ಆಗದೇ ಇರತಕ್ಕಂಥವ್ರು, ನಾನು ಏನು ಮಾತಾಡಿರ್ತಕ್ಕಂಥದ್ದೇ ಬೇರೆ, ಅಲ್ಲಿ ತಿರ್ಚಿ ನನಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನನ್ನ ಮೇಲೆ ಕೆಲವರು ಫ್ಯಾನ್ಸ್ಗಳು ಬೇಜಾರು ಮಾಡ್ಕೊಳ್ಳೋ ರೀತಿಯಲ್ಲಿ ಈಗ ನಾನು ಅಂಬರೀಷ್ ಅವ್ರ ಬಗ್ಗೆ ಆಗಿರ್ಬೋದು, ಮಾದೇಗೌಡರ ಬಗ್ಗೆ ಆಗಿರ್ಬೋದು, ಚಲರಾಜ ಸ್ವಾಮಿ ಬಗ್ಗೆ ಆಗಿರ್ಬೋದು, ನಾನು ಯಾರ ಬಗ್ಗೆನೂ ಮಾತನಾಡಿಲ್ಲ. ಆದರೂ ಸಹಿತ ನಾನು ಮಾತಾಡಿದ್ದೀನಿ ಅಂತೇಳಿ ಬಿಂಬಿಸಿ ನನಗೆ ಕೆಟ್ಟ ಹೆಸರು ರೀತಿ ಬರೋ ರೀತಿ ಮಾಡಿದ್ದಾರೆ.